ಇಂದು ನಾವು 8ನೇ ತರಗತಿಯ ಅಧ್ಯಾಯ 9 ಯೋಗಾಸನ ಮತ್ತು ಪ್ರಾಣಾಯಾಮ. ಯೋಗಾಸನ ಅಂದ್ರೇನು ಮತ್ತು ಪ್ರಾಣಾಯಾಮ ಅಂದ್ರೇನು ಅಂತ ಹೇಳಿ ಈ ಒಂದು ತರಗತಿ ನಾವು ಅಧ್ಯಯನ ಮಾಡೋಣ. ಅದರಲ್ಲಿ ಯೋಗಾಸನ ಮತ್ತು ವ್ಯಾಯಾಮಕ್ಕೆ ಇರುವ ನಡುವಿನ ವ್ಯತ್ಯಾಸ, ಯೋಗಕ್ಕೂ ಮತ್ತು ವ್ಯಾಯಾಮಕ್ಕಿರುವಂಥ ಒಂದು ವ್ಯತ್ಯಾಸವನ್ನು ನೋಡೋಣ. ಹಾಗೆಯೇ ಯೋಗಾಸನ ಪ್ರಾಣಾಯಾಮ ಅರ್ಥ, ಮಹತ್ವ ಮತ್ತು ಅದರ ಬಗ್ಗೆ ತಿಳ್ಕೊಳ್ಳೋಣ. ಪ್ರಾಣಾಯಾಮದ ಮಹತ್ವದ ಬಗ್ಗೆ ನಾವಿಂದು ತಿಳಿಯೋಣ. ಅದರ ಜೊತೆಗೆ ಪ್ರಾಣಾಯಾಮದ ಅಭ್ಯಾಸಕ್ಕೆ ಮುಂಚೆ ಪೂರ್ವ ಸಿದ್ಧತೆ, ನಾವು ಈ ಪ್ರಾಣಾಯಾಮವನ್ನು ಮಾಡಿದರೆ ನಾವು ಮೊದಲಿಗೆ ಏನು ಪೂರ್ವ ಸಿದ್ಧತೆ ಮಾಡ್ಕೋಬೇಕು, ಯಾವ ಥರ ಇರ್ಬೇಕಂತ ನಾವಿದ್ದು ಈ ಒಂದು ಅಧ್ಯಾಯದಲ್ಲಿ ನೋಡೋಣ. ಹಾಗೆಯೇ ಯೋಗಾಸನ ಮತ್ತು ಪ್ರಾಣಾಯಾಮ ಅಂದರೆ ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯಪೂರ್ಣವಾಗಬೇಕಾದ್ರೆ ಯೋಗ ಮತ್ತು ಪ್ರಾಣಾಯಾಮ ಅವಶ್ಯಕ. ಯೋಗ ಮತ್ತು ವ್ಯಾಯಾಮ ಅತ್ಯವಶ್ಯಕವಾಗಿ ಬೇಕಾಗಿರುತ್ತಂತ ನಾವಿಂದು ನೋಡಬೇಕಾಗತ್ತೆ. ಯೋಗವು ಅಂತರಂಗದ ಸಂಪನ್ಮೂಲವನ್ನು ಅಭಿವೃದ್ಧವಾಗುವಂತೆ ಮಾಡುತ್ತೆ. ಹಾಗೆಯೇ ವ್ಯಾಯಾಮ ಶರೀರದ ಸೌಷ್ಠ್ಯವನ್ನು ಹೆಚ್ಚಿಸಿ ಶಕ್ತಿಯನ್ನು ವೃದ್ಧಿ ಮಾಡಿ ಶರೀರಕ್ಕೆ ಕ್ಷಮತೆಯನ್ನು ಹೆಚ್ಚಿಸುತ್ತದೆ. ಅಂದರೆ ಯೋಗ ಏನಾಗುತ್ತೆ, ಅಂತರಂಗ ನಮ್ಮ ದೇಹದೊಳಗೆ ಏನೇನು ಅಂಗಾಂಗಗಳಿದೋ ಅದನ್ನು ವೃದ್ಧಿಯನ್ನು ಮಾಡುತ್ತೆ, ಮತ್ತು ಆರೋಗ್ಯಪೂರ್ಣವಾಗಿ ಸಹ ಇಡುತ್ತಂತ ನಾವಿಂದು ನೋಡ್ತೀವಿ. ಹಾಗೆಯೇ ಇದೇ ವ್ಯಾಯಾಮ ಏನಾಗುತ್ತಂದರೆ ನಮ್ಮ ದೇಹದ ಶಕ್ತಿಯನ್ನು ಹೆಚ್ಚಿಸ್ತದೆ ಅಂತ ನಾವಿಂದು ನೋಡ್ತೀವಿ. ಹಾಗೆಯೇ ಯೋಗ ಮತ್ತು ವ್ಯಾಯಾಮದ ನಡುವೆ ಇರುವಂಥ ಒಂದು ವ್ಯತ್ಯಾಸ, ಇಲ್ಲಿ ಯೋಗ ಮತ್ತು ವ್ಯಾಯಾಮಕ್ಕೆ ಸಂಬಂಧಿಸಿದ ನಡುವಿನ ವ್ಯತ್ಯಾಸವನ್ನು ನೋಡಿದಾಗ ಯೋಗಾಸನ ನಿರಾಶಯವಾಗಿ ಮಾಡುವುದಾಗಿದೆ. ಅಂದರೆ ಯೋಗವನ್ನು ಯಾವುದೇ ಅಡೆತಡೆ ಇಲ್ಲದೆ ನಿರಾಶೆಯಾಗಿ ಸರಳವಾಗಿ ನಾವು ಮಾಡಬಹುದು ಅಂತ ನಾವಿಂದು ನೋಡ್ತೀನಿ. ಹಾಗೆಯೇ ವ್ಯಾಯಾಮವನ್ನು ಪದೇ ಪದೇ ಪ್ರಯತ್ನಪೂರ್ವಕವಾಗಿ ಮಾಡುವಂಥ ಒಂದು ವ್ಯಾಯಾಮ. ಒಂದು ಸರಿ ಇಲ್ಲ, 2 ಸರಿ 3 ಸರಿ ಪ್ರಯತ್ನವನ್ನು ಮಾಡ್ತಿರ್ತೀವಿ. ವ್ಯಾಯಾಮ ಇದು ನಿರಾಶಯ ಅಂದರೆ ಯಾವುದೇ ಅಡೆತಡೆ ಇಲ್ಲದೆ ಸರಳವಾಗಿ ನಾವು ಮಾಡ್ಬೋದು. ಇದನ್ನು ಪದೇ ಪದೇ ಪ್ರಯತ್ನಪೂರ್ವಕವಾಗಿ ಮಾಡುವಂಥ ಒಂದು ವ್ಯಾಯಾಮ ಆಗಿದೆ ಅಂತ ನಾವಿಲ್ಲಿ ನೋಡ್ತೀವಿ. ಹಾಗೆಯೇ ಯೋಗಾಸನದಲ್ಲಿ ಉಸಿರಾಟದ ಕ್ರಮಗಳಿಗೆ ಮಹತ್ವವನ್ನು ನೀಡಿದೆ. ಇಲ್ಲಿ ಹೆಚ್ಚಿಗೆ ಏನು ಮಾಡ್ತಿದ್ದೀವಿ ಅಂದರೆ ಯೋಗಾಸನದಲ್ಲಿ ಉಸಿರಾಟಕ್ಕೆ ಹೆಚ್ಚಿನ ಮಹತ್ವವನ್ನು ನಾವು ಕೊಡ್ತೀವಿ. ಹಾಗೆಯೇ ವ್ಯಾಯಾಮಕ್ಕೆ ಇಲ್ಲಿ ಹೆಚ್ಚಿನ ಮಹತ್ವವನ್ನು ನಾವು ಕೊಡಲ್ಲ. ಇಲ್ಲಿ ನಾವು ಏನು ಮಾಡ್ತೀವಿ, ಉಸಿರನ್ನ ನಿಧಾನಕ್ಕೆ ತಗೋಬೇಕು, ಉಸಿರನ್ನ ನಿಧಾನಕ್ಕೆ ಬಿಡೋಕ್ಕಂತ ನಾವು ಇಲ್ಲಿ ಏನು ಮಾಡ್ತೀವಿ, ಯೋಗಾಸನದಲ್ಲಿ ನಾವು ಹೇಳ್ತಿರ್ತೀವಿ. ಹಾಗೆಯೇ ವ್ಯಾಯಾಮದಲ್ಲಿ ಇದಕ್ಕೆ ನಿಯಂತ್ರಣಕ್ಕೆ ಹೆಚ್ಚಿನ ಮಹತ್ವ ನೀಡಲ್ಲ. ನಿಯಂತ್ರಣ ಅಂದರೆ ಕಂಟ್ರೋಲ್ ಅಂತ ಏನು ಹೇಳ್ತೀವಲ್ಲ, ಅದಕ್ಕೆ ಹೆಚ್ಚಿನ ಮಹತ್ವವನ್ನು ನಾವು ಇಲ್ಲಿ ಕೊಡಲ್ಲ ಅಂತ ನಾವಿಲ್ಲಿ ನೋಡ್ತೀವಿ. ಹಾಗೆ ಯೋಗಾಸನಕ್ಕೆ ಸಂಬಂಧಿಸಿದ ಕೆಲವು ಶಬ್ದಗಳ ಅರ್ಥ, ಯೋಗಾಸನದಲ್ಲಿರುವಂಥ ಕೆಲವು ಶಬ್ದಗಳು ಬರ್ತವೆ, ಅದರ ಕೆಲವೊಂದು ಅರ್ಥಗಳನ್ನು ನಾವು ನೋಡಿದಾಗ ಪೂರಕ ಅಂದರೆ ಈಗ ಏನು ಮಾಡ್ತೀವಿ, ಪೂರಕ ಅಂತ ನಾವು ಕರಿತೀವಿ. ಪೂರಕ ಪೂರಕ ಅಂದರೆ ನಾವು ತೆಗೆದುಕೊಂಡ ಉಸಿರನ್ನು ನಿಧಾನಕ್ಕೆ ನಮ್ಮ ದೇಹದೊಳಗೆ ಏನು ತಗೊಳ್ತೀವಲ್ಲ ಅದನ್ನು ಪೂರಕ ಅಂತೀವಿ. ನಾವು ಎಲ್ಲರೂ ಉಸಿರಿನ ಒಳಗೆ ತಗೊಳ್ತೀವಲ್ಲ ಆ ಒಂದು ಉಸಿರನ್ನು ನಾವು ಪೂರಕ ಅಂತ ಹೇಳ್ತೀವಿ. ನಾವು ಏನು ಉಸಿರಾಡ್ತಾ ಇದ್ದೀವಲ್ಲ ಆ ಉಸಿರನ್ನ ನಮ್ಮ ದೇಹದೊಳಗೆ ನಿಧಾನಕ್ಕೆ ನಾವು ಏನು ತಗೊಳ್ತೀವಲ್ಲ ಅದನ್ನು ಪೂರಕ ಅಂತ ಕರಿತೀವಿ. ಹಾಗೆಯೇ ರೇಚಕ ಅಂತ ಕರಿತೀವಿ. ರೇಚಕ ಎರಡನೇದು ರೇಚಕ. ರೇಚಕ ತೆಗೆದುಕೊಂಡಂತಹ ಒಂದು ಉಸಿರನ್ನು ನಾವು ನಿಧಾನಕ್ಕೆ ನಮ್ಮ ಹೊರ ಹಾಕ್ತೀವಿ, ಅದನ್ನು ರೇಚಕ ಅಂತೀವಿ. ಹಾಗೆಯೇ ಪೂರಕ ಮತ್ತು ರೇಚಕ, ಅದರ ಜೊತೆಗೆ ಕುಂಭಕ ಅಂತ ನಾವು ಕರಿತೀವಿ. ಕುಂಭಕ ಅಂದರೆ ಉಸಿರನ್ನು ನಿಧಾನಕ್ಕೆ ನಮ್ಮ ದೇಹದೊಳಗೆ ತಡೆ ಹಿಡಿಯೋದನ್ನು ಕುಂಭಕ. ಇಲ್ಲಿ
ಪೂರಕ, ರೇಚಕ, ಕುಂಭಕ. ಪೂರಕ ಅಂದ್ರೆ ನಮ್ಮ ದೇಹದೊಳಗೆ ಉಸಿರನ್ನ ಒಳಗೆ ತಗೊಳ್ಳೋದನ್ನ ಪೂರಕ ಅಂತ ಕರಿತೀವಿ. ಹಾಗೇನೆ ಉಸಿರನ್ನ ಹೊರ ಹಾಕೋದಕ್ಕೆ ನಾವು ಕುಂಭಕ ಅಂತ ನಾವು ಕರಿತೀವಿ, ರೇಚಕ ಅಂತ ಕರಿತೀವಿ. ಅದೇ ಉಸಿರನ್ನ ನಮ್ಮ ದೇಹದೊಳಗೆ ತೆಗೆದುಕೊಂಡಂತಹ ಉಸಿರನ್ನ ನಮ್ಮ ದೇಹದೊಳಗೆ ತಡೆ ಹಿಡಿಯೋದನ್ನ ಅಂದ್ರೆ ಎಷ್ಟು ಸೆಕೆಂಡ್ ಸಾಧ್ಯವಾಗುತ್ತೋ, ಎಷ್ಟು ಸೆಕೆಂಡ್ ಅಂದ್ರೆ ಗೊತ್ತಿದೆಯಲ್ಲ, ಅಷ್ಟು ನಮ್ಮ ದೇಹದೊಳಗೆ ಹೊಟ್ಟೆಯಲ್ಲೇ ಶೇಖರಣೆ ಮಾಡೋದು, ಅದನ್ನ ಕುಂಭಕ ಅಂತ ನಾವು ಕರಿತೀವಿ. ಇಲ್ಲಿ ಪೂರಕ, ರೇಚಕ, ಕುಂಭಕ ಅಂತ 3 ಭಾಗದಲ್ಲಿ ನಾವು ಇದರ ಅರ್ಥವನ್ನು ನಾವು ನೋಡ್ತೀವಿ. ಪೂರಕ ಅಂದ್ರೆ ಉಸಿರನ್ನ ದೇಹದೊಳಗೆ ನಿಧಾನಕ್ಕೆ ನಾವು ತಗೊಳ್ತೀವಲ್ಲ, ಅದು ಪೂರಕ. ರೇಚಕ ಅಂದ್ರೆ ಅದೇ ಉಸಿರನ್ನ ನಾವು ಹೊರ ಹಾಕೋದಕ್ಕೆ ರೇಚಕ ಅಂತ ಕರಿತೀವಿ. ಅದೇ ಪೂರಕದಲ್ಲಿ ತೆಗೆದುಕೊಂಡಂತಹ ಉಸಿರನ್ನ ನಾವು ನಿಧಾನಕ್ಕೆ ಹೊಟ್ಟೆ ಒಳಗೆ ನಮ್ಗೆ ಎಷ್ಟು ಸಾಧ್ಯವಾಗುತ್ತೋ, 50 ಸೆಕೆಂಡ್ ಆಗಿರ್ಬೋದು, 30 ಸೆಕೆಂಡ್ ಆಗಿರ್ಬೋದು, 20 ಸೆಕೆಂಡ್, ಎಷ್ಟು ಸಾಧ್ಯವಾಗುತ್ತೆ ಅದನ್ನು ನಮ್ಮ ದೇಹದೊಳಗೆ ಶೇಖರಣೆ ಮಾಡೋದನ್ನ ಕುಂಭಕ ಅಂತ ನಾವು. ನೀವು ಅಕಸ್ಮಾತ್ ಕೇಳ್ಬೋದು, ಪೂರಕ ಅಂದ್ರೆ ಏನು, ರೇಚಕ ಅಂದ್ರೆ ಏನು, ಕುಂಭಕ ಅಂದ್ರೆ ಏನು ಅಂತೇಳಿ ಕೇಳ್ಬೋದು. ಅದನ್ನು ನಾವು ಬರಿಬೇಕಾಗತ್ತೆ. ಹಾಗೆ ಪ್ರಾಣಾಯಾಮವು ಅಷ್ಟಾಂಗ ಯೋಗದ 4ನೇ ಅಂಗ. ಈ ಪ್ರಾಣ ಅಂದ್ರೆ ವಾಯು ಅಂತ ನಾವು ಕರಿತೀವಿ. ಪ್ರಾಣ ಅಂದ್ರೆ ವಾಯು ಅಂತ ಕರಿತೀವಿ. ಅದು ಅಷ್ಟಾಂಗದ 4ನೇ ಅಂಗ ಅಂತ ನಾವು ಇಲ್ಲಿ ಕರಿತೀವಿ. ಪ್ರಾಣಾಯಾಮ ಎಂದರೆ ಪೂರಕ, ರೇಚಕ, ಕುಂಭಕಗಳ ಗಮನಪೂರ್ವಕವಾಗಿ ಅಭ್ಯಾಸವಾಗಿದೆ ಅಂತ ನಾವಿಲ್ಲಿ. ಪೂರಕ, ರೇಚಕ ಅಂದ್ರೆ ಗಮನಪೂರ್ವಕವಾಗಿ ಅಂದ್ರೆ ನಾವು ಪೂರಕ ರೇಚಕವನ್ನು ಮಾಡಬೇಕಾದ್ರೆ ನಮ್ಮ ಮನಸ್ಸು ಕೇಂದ್ರೀಕೃತವಾಗಿರಬೇಕಾಗತ್ತೆ. ಹಾಗೆ ಉಚ್ಛ್ವಾಸ ಮತ್ತು ನಿಶ್ವಾಸ ಅಂತ ನಾವು ಕರಿತೀವಿ. ಈ ಉಚ್ಛ್ವಾಸ ಅಂದ್ರೆ ಉಸಿರನ್ನ ಹೊರಗೆ ಬಿಡೋದಕ್ಕೆ ಉಚ್ಛ್ವಾಸ ಅಂತ ಕರಿತೀವಿ. ಅಥವಾ ಹಾಗೆ ನಿಶ್ವಾಸ ಅಂದರೆ ಉಸಿರನ್ನ ನಾವು, ಉಚ್ಛ್ವಾಸ ಅಂದರೆ ಉಸಿರನ್ನ ಒಳಗೆ ತಗೊಳ್ಳೋದು, ನಿಶ್ವಾಸ ಅಂದರೆ ಉಸಿರನ್ನ ಹೊರ ಬಿಡೋದಕ್ಕೆ ನಿಶ್ವಾಸ ಅಂತ ನಾವಿಲ್ಲಿ ನಾವು ಕರಿತೀವಿ. ಹಾಗೆಯೇ ಪ್ರಾಣಾಯಾಮ ಎಂದು ಪತಂಜಲಿ ಋಷಿಗಳು ತಮ್ಮ ಯೋಗ ಸೂತ್ರದಲ್ಲಿ ಹೇಳಿದ್ದಾರೆ. ಪ್ರಾಣಾಯಾಮದಲ್ಲಿ ಪತಂಜಲಿ ಮುನಿಗಳು ಯಾರು? ಅವರು ಯೋಗಾಸನದ ಪಿತಾಮಹ ಅಂತ ನಾವು ಸಹ ಇಲ್ಲಿ ಕರಿತೀವಿ. ಇಲ್ಲಿ ಪ್ರಾಣಾಯಾಮದ ಪರಿಣಾಮವಾಗಿ ಹೆಚ್ಚಿನ ಪ್ರಾಣದಲ್ಲಿ ಒಳಗಡೆ ಹೋಗುವ ಆಮ್ಲವನ್ನು ದೇಹದೊಳಗೆ ಹಲವಾರು ರಾಸಾಯನಿಕ ಬದಲಾವಣೆಗಳನ್ನು ಮಾಡುತ್ತದೆ. ನಾವು ಏನು ವಾಯುವನ್ನು ತಗೊಂಡಿರ್ತೀವಲ್ಲ ಗಾಳಿಯಲ್ಲಿ ಹಲವಾರು ಪ್ರಾಣವಾಯುಗಳನ್ನು, ಅದರಲ್ಲಿ ಆಮ್ಲಜನಕ ಇರುತ್ತೆ, ಅದರ ಜೊತೆಗೆ ಸ್ವಲ್ಪ ಇಂಗಾಲ ಡೈಆಕ್ಸೈಡ್ ಇರ್ಬೋದು. ಅದಕ್ಕೆ ಬೇಕಾದಂಥ ಆಮ್ಲಜನಕವನ್ನು ತೆಗೆದುಕೊಂಡು ಇಂಗಾಲದ ಡೈಆಕ್ಸೈಡನ್ನು ಹೊರ ಹಾಕ್ತೀವಿ. ನಮಗೆ ಆಮ್ಲಜನಕ ಎಲ್ಲಿ ಸಿಗುತ್ತೆ? ಆಮ್ಲಜನಕ ನಮ್ಮ ಸುತ್ತಮುತ್ತಲಿರುವಂಥ ವಾತಾವರಣದಲ್ಲಿ ಮರ ಗಿಡ ಅಂತ ಒಂದು ಇದರಲ್ಲಿ ಏನಾಗುತ್ತೆ, ನಮಗೆ ಆಮ್ಲಜನಕ ಸಿಗುತ್ತೆ. ಇದು ನಾವು ಉಸಿರಾಡುವಂಥ ಒಂದು ಗಾಳಿಯ ಮುಖಾಂತರ ಈ ವಾಯುವಿನಲ್ಲಿ ನಮ್ಮ ದೇಹದೊಳಗೆ ಹೋಗಿ ದೇಹದ ಎಲ್ಲ ಭಾಗಗಳಿಗೆ ಇದು ಆಮ್ಲಜನಕವನ್ನು ತಲುಪಿಸ್ತಕ್ಕಂಥ ನಾವಿಲ್ಲಿ ನೋಡ್ತೀವಿ. ಹಾಗೆ ಪ್ರಾಣಾಯಾಮದ ಮಹತ್ವ, ಈ ಒಂದು ಪ್ರಾಣಾಯಾಮ ಗಾಳಿಯ ಮಹತ್ವ ಏನು ಅಂತ ನಾವಿಲ್ಲಿ ನೋಡಿದಾಗ, ನರ, ಮೆದುಳು, ಬೆನ್ನುಹುರಿ, ಹೃದಯದ ಮಾಂಸಖಂಡಗಳು ದಕ್ಷವಾಗಿ ಕಾರ್ಯನಿರ್ವಹಿಸುತ್ತದೆ. ಅಂದರೆ ಹೃದಯ ನರ, ನಮ್ಮ ದೇಹದಲ್ಲಿರುವಂತಹ ನರಗಳಾಗಿರ್ಬೋದು, ಮೆದುಳು ಇರಬಹುದು, ದಷ್ಟಪುಷ್ಟವಾಗಿ ತನ್ನ ಕೆಲಸ ಕಾರ್ಯವನ್ನು ನಿರ್ವಹಿಸುತ್ತೆ. ಅವು ತಮ್ಮ ಏನೇನು ಕೊಟ್ಟಿದ್ದು, ನರಕ್ಕೆ ಏನು ಕೆಲಸ ಕೊಟ್ಟಿದ್ದಾರೋ ಅದು ಕೆಲಸ ಅದು ಮಾಡುತ್ತೆ. ಆಮೇಲೆ ಮೆದುಳಿಗೆ ಏನು ಕೆಲಸ ಮಾಡಿರುತ್ತೆ, ಆ ಕೆಲಸವನ್ನ ತನ್ನ ಸಾಮರ್ಥ್ಯದಿಂದ ಈ ಕೆಲಸವನ್ನು ನಿರ್ವಹಿಸುತ್ತೆ ಅಂತ ನಾವಿಲ್ಲಿ ನೋಡ್ತೀವಿ. ಹೆಚ್ಚಿನ ಪ್ರಾಣಾಯಾಮದಲ್ಲಿ ಆಮ್ಲಜನಕ ಹರಿಸುವಲ್ಲಿ ಪ್ರಾಣಾಯಾಮ ಮಹತ್ವ ಪಾತ್ರ ವಹಿಸುತ್ತದೆ. ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಈ ಗಾಳಿಯಲ್ಲಿ ಏನಾಗುತ್ತೆ, ಹೆಚ್ಚಿನ ಪ್ರಮಾಣದಲ್ಲಿ ನಾವು ಆಮ್ಲಜನಕವನ್ನು ಹೇಳ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ ಅಂತ ನಾವಿಲ್ಲಿ ನೋಡ್ತೀವಿ. ಹೇಳಿದ ಅರ್ಥ ಆಗುತ್ತಲ್ಲ? ಹಾಗೆಯೇ ಈ ಒಂದು ಪ್ರಾಣಾಯಾಮದಲ್ಲಿ ಯಾಕೆ ಬೇಕಾಗುತ್ತೆ, ನಮಗೆ ಆರೋಗ್ಯವಾಗಿರ್ಬೇಕಾದ್ರೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಗಾಳಿಯನ್ನು ತಗೋಬೇಕಾಗುತ್ತೆ. ಅದೇ ರೀತಿ ನೋಡಿದಾಗ ಸಿಟಿಯಲ್ಲಿರುವಂಥ ಗಾಳಿಯಲ್ಲಿ ಸಹ ಹಲವಾರು ಕಶ್ಮಲ ಇಂಗಾಲ ಡೈಆಕ್ಸೈಡ್ ಹೆಚ್ಚಿಗೆ ಇರುತ್ತೆ. ಅದಕ್ಕೋಸ್ಕರ ಏನು ಮಾಡ್ತೀವಿ, ಬೆಳಗಿನ ಜಾವದಲ್ಲಿ ನಮ್ಮ ಸಿಟಿಯಲ್ಲಿ ಆಗಿರ್ಬೋದು, ಹಳ್ಳಿಯಲ್ಲಿ ವಾಕ್ ಅಂತ ಹೋಗ್ತೀವಿ. ವಾಕ್ ಅಂದರೆ ಒಳ್ಳೆಯ ವಾತಾವರಣ ಸಿಗ್ಬೋದು, ಗಾಳಿ ಸಿಗ್ಬೋದು, ಅದರಲ್ಲಿ ಬರುವಂತಹ ಆಮ್ಲಜನಕ ಸಿಗ್ಬೋದು ಅನ್ನೋ ಉದ್ದೇಶದಿಂದ ಏನು ಮಾಡ್ತೀವಿ, ನಾವು
ಆ ಒಂದು ಇದರಲ್ಲಿ ಬೆಳಿಗ್ಗೆ ಹೋಗ್ತೀವಿ, ಒಂದು ನಮಗೆ ಎಷ್ಟು ಸಾಧ್ಯ ಆಗುತ್ತಷ್ಟು ವಾಕನ್ನು ಮಾಡ್ತೀವಿ. ಯಾಕಂದರೆ ನಮಗೆ ಆಮ್ಲಜನಕ ಅತಿ ಹೆಚ್ಚಾಗಿ ಬೆಳಿಗ್ಗೆ ಮತ್ತು ಸಂಜೆ ಸಿಗತ್ತೆ. ಆಮೇಲೆ ಸಿಟಿಯಲ್ಲಿ ಏನಾಗುತ್ತೆ, ಅವ್ರು ಪಾರ್ಕನ್ನು ನೋಡ್ತಾರೆ, ಯಾಕಂದರೆ ಅಲ್ಲಿ ಹೆಚ್ಚಿನ ಗಿಡಗಳಿರ್ತವೆ. ಯಾಕಂದರೆ ಹೊರಗಡೆ ಹೋದರೆ ಪರಿಸರ ಮಾಲಿನ್ಯ ಆಗಿರುತ್ತೆ. ಅದಕ್ಕೋಸ್ಕರ ನಮ್ಮ ಹಳ್ಳಿಯಲ್ಲಿ ಏನಾಗುತ್ತೆ, ಹೆಚ್ಚಿನ ಆಮ್ಲಜನಕ ಸಿಗೋದ್ರಿಂದ ಅಲ್ಲಿ ಹಳ್ಳಿಯ ಮಕ್ಕಳು ಏನಾಗುತ್ತೆ, ಹೆಚ್ಚಿನ ದಷ್ಟಪುಷ್ಟವಾಗಿರೋದನ್ನು ನಾವು ಸಹ ನೋಡ್ತೀವಿ. ಹಾಗೆ ಪ್ರಾಣಾಯಾಮವು ನಾಡಿ ಶುದ್ಧಿ ಮಾಡುವುದಲ್ಲದೆ ದೇಹದೊಳಗಿನ ಅಂಗಾಂಗಗಳ ಕಾರ್ಯಕ್ಷಮತೆಯನ್ನು ಸಹ ಕಾಪಾಡುವಲ್ಲಿ ಸಹಕಾರಿ. ಅಂದರೆ ಈ ಏನಾಗುತ್ತದೆ, ನಾಡಿ ಶುದ್ಧಿ, ಇಲ್ಲಿ ಏನಿದೆ ನಮ್ಮ ನಾಡಿಗಳು ಅದನ್ನು ಸಹ ಶುದ್ಧಿ ಮಾಡುತ್ತದೆ. ವಾಯುವಿನಲ್ಲಿ ಬರುವಂತಹ ಗಾಳಿಯಲ್ಲಿ ಆಮ್ಲಜನಕ ಇರುತ್ತಲ್ಲ, ಅವೆಲ್ಲ ಶುದ್ಧಿಯನ್ನು ಮಾಡುವುದನ್ನು ನಾವಿಲ್ಲಿ ನೋಡ್ತೀವಿ. ತಲೆ ಸುತ್ತುತ್ತಿರುವ ಕ್ಷೀರಾಮ್ಲವನ್ನು ಸಮತೋಲನಕ್ಕೆ ತಂದು ದೇಹ ಸ್ಥಿತಿಯನ್ನು ಸಮತೋಲನಕ್ಕೆ ತರುವುದು. ಅಂದರೆ ಕೆಲವರಿಗೆ ತಲೆ ಸುತ್ತರುತ್ತೆ, ಪಿತ್ತ ಹೆಚ್ಚಾಗಿ ತಲೆ ಸುತ್ತ ಬರುವಂಥ ಒಂದು ಪ್ರಸಂಗ ಇರುತ್ತೆ. ಅದನ್ನು ತನ್ನ ದೇಹಕ್ಕೆ ಸಮತೋಲನವನ್ನು ಕಾಪಾಡಲಿ ಈ ಕ್ಷೀರಾಮ್ಲ ಸಹಾಯ ಮಾಡುತ್ತೆ ಅಂತ ನಾವಿಲ್ಲಿ ನೋಡ್ತೀವಿ. ಹಾಗೆ ಗ್ರಹಣ ಶಕ್ತಿ, ಪಚನ ಶಕ್ತಿ, ಜ್ಞಾಪನ ಶಕ್ತಿ ಪ್ರಾಣಾಯಾಮದಿಂದ ವೃದ್ಧಿಯಾಗುತ್ತದೆ. ಗ್ರಹಣ ಶಕ್ತಿ ಅಂದರೆ ಒಂದು ಕಡೆಯಿಂದ ಇನ್ನೊಂದು ದೂರದಲ್ಲಿ ನೋಡ್ತೀವಿ, ಯಾವುದೋ ಒಂದು ಅದು ನೋಡಿದಾಗ ಇದು ಇಂಥವೇ ಇರ್ಬೋದು, ಇಂಥ ವಸ್ತುನೇ ಇರ್ಬೋದು, ಅದನ್ನು ಗ್ರಹಣ ಶಕ್ತಿ ಅಂತ ಹೇಳ್ತೀವಿ. ಗೊತ್ತಾಯ್ತಲ್ಲ? ಹಾಗೆ ಪಚನ ಶಕ್ತಿ ಅಂದರೆ ನಮ್ಮ ಜೀರ್ಣ ಏನಾಗುತ್ತಲ್ಲ, ಅದು ನಾವು ಸೇವಿಸುವಂತಹ ಒಂದು ಆಹಾರವನ್ನು ನಾವು ಪಚನ ಶಕ್ತಿ ಅಂತ ನಾವು ಸಹ ಕರಿತೀವಿ. ಅದನ್ನ ಏನಾಗುತ್ತೆ. ಆಮೇಲೆ ಜ್ಞಾಪನ ಶಕ್ತಿ, ಜ್ಞಾಪಕ, ನಾವು ಏನೇ ಓದಿದ್ರು, ಎಲ್ಲ ಏನೋ ಒಂದು ವಸ್ತುವನ್ನು ನೋಡಿದ್ರು, ಯಾವುದೋ ಒಂದು ಸ್ಥಳವನ್ನು ನೋಡಿದ್ರು ಸಹ ಅದು ಸಡನ್ನಾಗಿ ನೆನಪಿಗೆ ಬರುತ್ತೆ. ಅದಕ್ಕೋಸ್ಕರ ಇದು ಸಹಾಯ ಮಾಡುತ್ತೆ ಅಂತ ನಾವಿಲ್ಲಿ ನೋಡ್ತೀವಿ. ಪ್ರಾಣಾಯಾಮವನ್ನು ದಿನನಿತ್ಯ ಮಾಡುವುದರಿಂದ ಸಾಧಕನು ಶಾಂತ ನಿರ್ಮಲ ಚಿತ್ತನಾಗಲು ಸಹಕಾರಿಯಾಗುತ್ತದೆ. ಇದು ಪ್ರತಿದಿನ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅವನಿಗೆ ಶಾಂತ ಅಂದರೆ ಶಾಂತಿಯನ್ನು ಕಾಪಾಡೋಕ್ಕೆ ಮತ್ತು ನಿರ್ಮಲ ಅಂದರೆ ಶುದ್ಧವಾಗಿರೋಕ್ಕೆ ಸಹಕಾರಿಯಾಗುತ್ತೆ ಅಂತ ನಾವಿಲ್ಲಿ ನೋಡ್ತೀವಿ. ಹೇಳಿದ್ರೆ ಅರ್ಥ ಆಗುತ್ತಲ್ಲ? ಹಾಗೆಯೇ ಹೆಚ್ಚಿನ ಪ್ರಮಾಣದಲ್ಲಿ ಆಮ್ಲಜನಕ ಪಡೆದುಕೊಂಡು ಇಂಗಾಲ ಡೈಆಕ್ಸೈಡ್ ಅನ್ನು ಹೊರಬಿಡುವ ಕ್ರಿಯೆಯನ್ನು ಪ್ರಾಣಾಯಾಮ ಮಾಡುತ್ತದೆ. ನಾವೇನು ಮಾಡ್ತೀವಿ, ಹೆಚ್ಚಿನ ಆಮ್ಲಜನಕವನ್ನು ನಾವು ಗಾಳಿಯಲ್ಲಿ ತೆಗೆದುಕೊಳ್ತೀವಿ. ಆ ಗಾಳಿಯಲ್ಲಿ ತೆಗೆದುಕೊಂತಹ ಆಮ್ಲಜನಕ ಅದ್ರ ಜೊತೆಗೆ ಹೊರ ಹಾಕೋ ಸಂದರ್ಭದಲ್ಲಿ ಏನಾಗುತ್ತೆ, ನಾವು ಉಸಿರಾಡ್ತೀವಲ್ಲ, ಆ ಬಿಸಿ ಗಾಳಿ ಬರುತ್ತಲ್ಲ, ಅದರಲ್ಲಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಇಂಗಾಲ ಡೈಆಕ್ಸೈಡ್ ಅನ್ನು ನಮ್ಮ ದೇಹದ ಒಳಗಿನಿಂದ ಇಂಗಾಲ ಡೈಆಕ್ಸೈಡ್ ಅನ್ನು ನಾವು ಹೊರ ಹಾಕಕ್ಕೆ ಸಹಾಯ ಮಾಡುತ್ತೆ ಅಂತ ನಾವು ನೋಡ್ತೀವಿ. ಹಾಗೆ ಈ ಒಂದು ಪ್ರಾಣಾಯಾಮಕ್ಕೆ ಬೇಕಾದಂಥ ಪೂರ್ವ ಸಿದ್ಧತೆ, ನಾವು ಪೂರ್ವ ಸಿದ್ಧತೆಯಲ್ಲಿ ನಾವು ಈ ಪ್ರಾಣಾಯಾಮವನ್ನು ಮಾಡಬೇಕಂತ ನೋಡಿದಾಗ ಪ್ರಾತಃ ಕಾಲ ಅಥವಾ ಸಂಜೆಯ ಸಮಯ ಪ್ರಾಣಾಯಾಮ ಮಾಡಲು ಯೋಗ್ಯವಾಗಿರುತ್ತದೆ. ಪ್ರಾತಃ ಅಂದರೆ ಬೆಳಿಗ್ಗೆ ಸೂರ್ಯೋದಯ ಆಗುತ್ತಲ್ಲ, ಅದು ಪೂರ್ವದಲ್ಲಿ. ಹಾಗೆಯೇ ಸಂಜೆ ಸೂರ್ಯಾಸ್ತ ಆದಮೇಲೆ ಈ ಒಂದು ಪ್ರಾಣಾಯಾಮವನ್ನು ಮಾಡೋಕ್ಕೆ ಯೋಗ್ಯವಾದ ಸಮಯ ಅಂತ ನಾವಿಲ್ಲಿ ಹೇಳ್ತೀವಿ. ಇಲ್ಲಿ ಸೂರ್ಯೋದಯ ಆಗುತ್ತಲ್ಲ, ಅದು ಪೂರ್ವದಲ್ಲಿ. ಆಮೇಲೆ ಸೂರ್ಯಾಸ್ತದ ನಂತರ ಇದು ಬೆಳಗಿನ ಸಮಯ ಮತ್ತು ಸಂಜೆಯ ಸಮಯದಲ್ಲಿ ಈ ಪ್ರಾಣಾಯಾಮವನ್ನು ಮಾಡೋಕ್ಕೆ ಸೂಕ್ತ ಸಮಯ ಅಂತ ನಾವಿಲ್ಲಿ ತಿಳ್ಕೊಂತೀವಿ. ಮಧ್ಯಾಹ್ನ ಮಾಡಿದರೆ ಅದು ಸರಿ ಆಗಲ್ಲ. ಅದಕ್ಕೆ ಈ ಎರಡು ವೇಳೆಯನ್ನು ನಾವು ನಿಗದಿಪಡಿಸಿದ್ದೇವೆ ಅಂತ ನಾವು ನೋಡ್ತೀವಿ. ಸೂಕ್ತವಾದ ನೆಲ ಹಾಸಿಗೆಯ ಮೇಲೆ ಪ್ರಾಣಾಯಾಮ ಮಾಡಬೇಕು. ಸೂಕ್ತವಾದ, ಅಲ್ಲಿ ಶುಭ್ರವಾಗಿರಬೇಕು. ನೆಲವನ್ನು ನೋಡಿದಾಗ ಅದಕ್ಕಾಗಿ ಬಟ್ಟೆಯನ್ನು